ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ್ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ. ಅವಶ್ಯಕತೆ ಇದ್ದಂಥವರು ಗಮನಿಸಿ. ಇವತ್ತಿನ ವಿಷಯ ಮಧುಮೇಹ, ಶುಗರ್ ಕಾಯಿಲೆ, ಡಯಾಬಿಟಿಸ್. ಇದರ ಪೂರ್ವಾಪರಗಳನ್ನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ. ಹೆಂಗೆ ಬರುತ್ತೆ, ಯಾಕೆ ಬರುತ್ತೆ, ವಂಶಪಾರಂಪರ್ಯವಾಗಿ ಬರ್ತದ ಅಥವಾ ಸುಳ್ಳ? ಇವತ್ತಿನ ಸಂಚಿಕೆಯಲ್ಲಿ ಅದರ ಚಿಕಿತ್ಸೆಯ ಬಗ್ಗೆ ಹೇಳೋಣ. ಇವತ್ತಿನ ಮಾಡರ್ನ್ ಸೈನ್ಸ್ಗಳಲ್ಲಿ ಬೇಕಾದಷ್ಟು ಜನ ಏನೇನೋ ಹೇಳ್ತಾರೆ. ಎಕ್ಸಸೈಸ್ ಮಾಡಿರಿ, ಡಯಟ್ ಮಾಡಿರಿ, ವಾಕ್ ಮಾಡಿರಿ, ಬಿಸಿಲ ಕೂತ್ಕೊಳ್ರಿ, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಸಂಕ್ಷಿಪ್ತವಾಗಿ ನಮ್ಮ ಚರಕ ಸಮಿತಿಯಲ್ಲಿ ಹೇಳಿಬಿಟ್ರು ಚರಕ ಮಹರ್ಷಿಗಳು. ನೋಡ್ರಿ, ಚರಕ ಅಂತ ಹೆಸರಿದೆಯಲ್ಲ, ಆ ಚರಕ ಅಂತಂದು ಆ ಚರಕ ಮಹರ್ಷಿಗೆ ಅನ್ವರ್ತಕ ನಾಮ. ಅನ್ವರ್ತಕ ನಾಮ ಅಂದರೆ ಏನು? ಅವರು ಏನು ಕೆಲಸವನ್ನು ಮಾಡ್ತಾರೆ ಅದರ ಆಧಾರದ ಮೇಲೆ ಹೆಸರು ಬರ್ತದೆ. ಈಗ ಫಾರ್ ಎಕ್ಸಾಂಪಲ್ ಗೋಲ್ಡ್ ಸ್ಮಿತ್, ಬಂಗಾರದ ಕೆಲಸ, ಅಕ್ಕ ಸಾಲಿಗ ಅಂತ ಅವನು ಅಂದರೆ ಅನ್ವರ್ಥ ನಾಮ. ಅವನು ಅಕ್ಕ ಸಾಲಿಗೆ ಕೆಲಸವನ್ನು ಮಾಡ್ತಾನೆ, ಬಂಗಾರದ ಕೆಲಸ ಅಕ್ಕ ಸಾಲಿಗ. ಕಾರ್ಪೆಂಟ್ರು ಮರದ ಕೆಲಸ ಮಾಡ್ತಾನೆ. ಆ ರೀತಿ ಚರಕನಿಗೆ ಬಂದಿರೋ ಅಂಥದ್ದು ಹುಟ್ಟಿನಿಂದ ಬಂದಿರೋ ಅಂಥ ಹೆಸರಲ್ಲ ಅದು. ಚರತಿ ಇತಿ ಚರಕಃ. ಯಾರು 24x7 ಮೂಮೆಂಟಲ್ಲಿರ್ತಾನೋ, ಒಂದು ಸ್ಥಾನದಲ್ಲಿ ನಿಲ್ಲದೇ ಇಲ್ವೋ, ಯಾವಾಗಲೂ ಪ್ರಪಂಚ ಪರ್ಯಟನೆಯನ್ನು ಮಾಡ್ತಾ ಇರ್ತಾನೋ ಅಂಥವನನ್ನು ಚರಕ ಅಂತ ಹೇಳ್ತಾರೆ. ಚರತಿ ಇತಿ ಚರಕ. ಚರಕ ಮಹರ್ಷಿಗಳು ಒಂದು ದಿನ ಒಂದು ಸ್ಥಾನದಲ್ಲಿ ಇರ್ತಾ ಇರಲಿಲ್ಲ. ದೇಶದ ಪ್ರಪಂಚದ ಉದ್ದಗಲಕ್ಕೂ ಅಡ್ಡಗಲಕ್ಕೂ ಪ್ರಯಾಣ ಮಾಡುವಂತಹ ಸ್ವಭಾವ ಈ ಮಹರ್ಷಿಗೆ ಇದ್ದಿದ್ದರಿಂದ ಚರಕ ಮಹರ್ಷಿ ಅಂತಂದು ಜನ ಇಟ್ಟರು. ಅವ್ರ ಹೆಸರೇನು ಗೊತ್ತಿಲ್ಲ, ಎಲ್ಲಿಯವರು ಗೊತ್ತಿಲ್ಲ, ಅವರ ತಂದೆ ತಾಯಿ ಯಾರೂ ಗೊತ್ತಿಲ್ಲ. ಯಾವಾಗಲೂ ಋಷಿ ಮೂಲ, ನದಿ ಮೂಲವನ್ನು ಕನ್ನಡಿಯಕ್ಕೆ ಹೋಗಬಾರ್ದಂತೆ. ಅವು ಯಾರಿಗೂ ಗೊತ್ತಿರಲ್ಲ. ಗಂಗಾ ನದಿ ಎಲ್ಲಿ ಹುಟ್ಟುತ್ತೆ, ತಲಕಾವೇರಿಯಲ್ಲಿ ಹುಟ್ಟುತ್ತೆ ಅಂತ ಹೇಳ್ತಾರೆ. ಅಲ್ಲ, ಕಾವೇರಿ ತಲಕಾವೇರಿಯಲ್ಲಿ ಹುಟ್ಟುತ್ತೆ ಅಂತ ಹೇಳ್ತಾರೆ. ಗಂಗಾ ನದಿ ಹಿಮಾಲಯ ಪರ್ವತದಲ್ಲಿ ಹುಟ್ಟಿದ್ದಾರೆ. ಆ ಮೂಲವನ್ನು ಯಾರು ಕಂಡಿಡಿದ್ದಾರೆ? ಅಲ್ಲಿ ಕಾಣಿಸ್ಕೊಂಡಿದೆ ಅಷ್ಟೇ, ಒರಿಜಿನಲ್ ಗೊತ್ತಿರಲ್ಲ. ಋಷಿ ಮೂಲನೂ ಅಷ್ಟೇ. ಋಷಿ ಹಳೆಯ, ಅವನು ಎಲ್ಲಿ ಹುಟ್ಟಿದ, ಹೆಂಗೆ ಬಂದ, ಏನೋ ಅಂತ ಗೊತ್ತಿರಲ್ಲ. ಒಂದೇ ಸರಿಗೆ ಉದ್ಭವ ಆಗ್ತಾನ. ಅರ್ಥಾತ್ ಉದ್ಭವ ಆಗಿರೋಣಂತಲ್ಲ, ಒಂದೇ ಸರಿಗೆ ಪ್ರಚಲಿತಕ್ಕೆ ಬರ್ತಾನ. ಸೊ ಋಷಿ ಮೂಲ ಮತ್ತು ನದಿ ಮೂಲವನ್ನು ಕಂಡಿಡಿಯೋಕ್ಕಾಗಲ್ಲ. ಅವನಿಗೆ ಚರಕ ಮಹರ್ಷಿಯನ್ನು ನೋಡಿದ್ರು, ಅವನ ವಿದ್ಯಾರ್ಥಿಗಳು, ಶಿಷ್ಯಂದರು ಅವನ ಗುಣವನ್ನು ನೋಡಿದರು, ಅವನ ಸ್ವಭಾವವನ್ನು ನೋಡಿದರು. ಯಾವಾಗಲೂ ಮೂಮೆಂಟಲ್ಲಿರ್ತಿದ್ದ, ಯಾವಾಗಲೂ ಚಲಾವಣೆಯಲ್ಲಿರ್ತಿದ್ದ. ಅವನ ಮಾತು ಯಾವಾಗಲೂ ಪ್ರಚಲಿತದಲ್ಲಿರ್ತಿತ್ತು. ಯಾವಾಗಲೂ ಚಲಾವಣೆ ಅಂದರೆ ಬರೀ ಮೂಮೆಂಟ್ ನಡೆಯೋ ಅಷ್ಟಲ್ಲ, ಮಾತು ಚಲಾವಣೆದೇ ಇರ್ತಿತ್ತು. ಸೊ ಚರಕ ಅಂತ ಈ ಹೆಸರಿಟ್ಟರು. ಚರತಿ ಇತಿ ಚರಕಃ. ಅಂಥ ಚರಕ ಮಹರ್ಷಿ ನೀವು ಕೇಳ್ಬೋದು, ಹಂಗೆ ಮೂಮೆಂಟಲ್ಲಿರೋನು ಅಷ್ಟಕಂಡು ಸಂಹಿತೆ ಬರೋದನ್ನ ಸರ್, ಗ್ರಂಥಗಳನ್ನ ಬರ್ದ ಸರ್, ಹೆಂಗೆ? ಚರಕ ಸಂಹಿತೆಯನ್ನು ಚರಕ ಮಹರ್ಷಿ ಬರದೇ ಇಲ್ಲ. ಚರಕ ಸಂಹಿತೆಯನ್ನು ಬರೆದಿರೋ ಅಂಥದ್ದು ಅವನ ಶಿಷ್ಯಂದರು. ಇದು ಹೆಂಗಿದೆ ಅಂತಂದರೆ ಕ್ವಶನ್ ಆ್ಯಂಡ್ ಆನ್ಸರ್ ರೂಪದಲ್ಲಿದೆ ಚರಕ ಸಂಹಿತೆ. ಶಿಷ್ಯಂದರು ಪ್ರಶ್ನೆಯನ್ನು ಕೇಳ್ತಾರೆ, ಅದಕ್ಕೆ ಚರಕ ಮಹರ್ಷಿ ಉತ್ತರವನ್ನು ಕೊಡ್ತಾನೆ. ಈ ರೀತಿ ಪ್ರಶ್ನೋತ್ತರದ ಒಂದು ವಿಧಾನದಲ್ಲಿ ಚರಕ ಸಂಹಿತೆಯನ್ನು ರಚಿಸಲ್ಪಟ್ಟಲಾಗಿದೆ. ಮಹರ್ಷಿ ಚರಕ ಸಂಹಿತೆಯನ್ನು ಬರೆದಲ್ಲ. ಚರಕನ ಶಿಷ್ಯಂದ್ರು ಅದನ್ನು ಬರಿತಾ ಹೋಗ್ತಾರೆ. ಸರಿ, ವಿಷಯಕ್ಕೆ ಬರೋಣ. ಇಲ್ಲಿ ನಾನು ಹೇಳ್ತಾ ಇದ್ದೆ, ಚರಕ ಮಹರ್ಷಿಗಳು ಚಿಕಿತ್ಸೆಯನ್ನು ಒಂದೇ ಲೈನಲ್ಲಿ ಹೇಳಿದರು. ಮಧುಮೇಹಕ್ಕೆ, ಡಯಾಬಿಟಿಸ್ಗೆ. ಯಾರಿಗೆ ಶುಗರ್ ಕಾಯಿಲೆ ಬರ್ತದೆ ಅಂಥವನು ಕೇವಲ 10 ಹಸುಗಳನ್ನು ಸಾಕಿ ಅಂತಂದು. ಏನು ವಿಚಿತ್ರವಾಗಿ ಮಾತಾಡ್ತೀರ ಸರ್ ನೀವು? ಅವನು ಯಾರ ಹೇಳಿದ್ನಂತೆ, ಅವನು ಯಾರ ಬರ್ದಿಟ್ಟನಂತೆ, ಅದನ್ನು ಬಂದು ನನ್ನ ಹತ್ರ ಹೇಳ್ತಿರಲ್ಲ. ನೀವಾದರೂ ವಿಚಾರ ಮಾಡೋಂಥ ಶಕ್ತಿ ಇಲ್ವಾ ನಿನಗೆ ಅಂತ ನನಗೆ ನೀವು ಬೈತೀರಿ ಅಂತ ನನಗೆ ಗೊತ್ತು. 10 ಹಸುಗಳನ್ನ ಸಾಕಿದರೆ ಡಯಾಬಿಟಿಸ್ ಕಮ್ಮಿ ಆಗತ್ತಾ? ಸುಮ್ಮನಿರ್ರಿ ಸರ್, ಏನು ಮಾತಾಡ್ತೀರಿ ಅಂತ ಬೈತೀರಿ ಅಂತ ನನಗೆ ಗೊತ್ತು. ಇದರ ಅರ್ಥ ಏನು ಗೊತ್ತಾ ವೀಕ್ಷಕರೇ? ಹಸುಗಳನ್ನು ಸಾಕಿರೋ ಅಂಥವ್ರನ್ನ, ಹಳ್ಳಿಗಳಲ್ಲಿರೋ ಅಂಥವ್ರನ್ನ ಕೇಳಿ ನೋಡಿ. ಹಸುಗಳನ್ನು ಚಾಕರಿ ಮಾಡೋದು ಎಷ್ಟು ಕಷ್ಟ ಅಂತಂದು.
ಅದು ಸಗಣಿ ಹಾಕಿದ್ದನ್ನು ಸಗಣಿ ಬೆಳಿಬೇಕು, ಬೆಳಗ್ಗೆ ಎದ್ದು ಗಂಜಲ ಹಾಕಿದ್ದನ್ನು ಗಂಜಲ ತೆಗಿಬೇಕು, ಹಸುಗಳಿಗೆ ಸ್ನಾನ ಮಾಡಿಸ್ಬೇಕು, ಮೇವು ಹಾಕಬೇಕು, ಮುಸರೆ ಹಾಕಬೇಕು, ಹಾಲು ಕರಿಬೇಕು, ಕಾಯಿಲೆ ಕಸಾಲೆ ಆದರೆ ನೋಡ್ಕೋಬೇಕು. ಒಂದು ದಿನನೂ ತಪ್ಪಿಸ್ದಂಗೆ ಎಮ್ಮೆ ಕಟ್ಕೊಂಡಿರೋರು, ಹಸುಗಳನ್ನ ಕಟ್ಕೊಂಡಿರೋರನ್ನ ಯಾರನ್ನು ಊರಿಗೆ ಕರೀರಿ ನೀವು. ಹಸು ಅದಾವೆ, ಮನೆ ಬಿಟ್ಟು ಬರಂಗೇ ಇಲ್ಲ ನಾವು. ನಮ್ಮದು ಯಾವತ್ತೂ ಕೆಲಸ 24x7. ಇದರ ಅರ್ಥ 10 ಹಸುಗಳನ್ನು ಕಟ್ಟಿ ಹಸುಗಳ ಚಾಕರಿಯನ್ನು ಮಾಡಿದಾಗ ದೇಹಕ್ಕೆ ಎಷ್ಟು ದಣಿವಾಗ್ತದೆ ನೋಡಿ, ದೇಹಕ್ಕೆ ಎಷ್ಟು ಶ್ರಮ ಆಗ್ತದೆ ನೋಡಿ. ಆ ಶ್ರಮ, ಆ ದಣಿವು ಅದೇ ನಿಮ್ಮ ಶುಗರನ್ನು ಕಂಟ್ರೋಲ್ ಮಾಡುತ್ತಂತೆ. ಅದರ ಒಂದು ಪರ್ಯಾಯ ರೂಪದಲ್ಲೇ ಇವತ್ತು ಹೇಳೋದು, ಸಿಕ್ಕಾಬಟ್ಟೆ ಎಕ್ಸಸೈಸ್ ಮಾಡ್ರಿ, ಸಿಕ್ಕಾಬಟ್ಟೆ ವ್ಯಾಯಾಮ ಮಾಡ್ರಿ, ಒಳ್ಳೆಯ ಆಹಾರವನ್ನು ತಿನ್ನಿರಿ. ಅರ್ಥ ಇಷ್ಟೆಲ್ಲ ಹೇಳೋದನ್ನು ಒಂದು ಲೈನಲ್ಲಿ ಹೇಳೋದ. 10 ಹಸುವನ್ನು ಕಟ್ಟಿ ಸಾಕಕ್ಕೆ ಹೇಳ್ರಿ ಅಂತಂದು ಚರಕ ಸಮಿತಿಯಲ್ಲಿ. ಗೋಮಯ ಸಗಣಿ ಮೈಗೆ ಅಂಟಬೇಕು, ಸಗಣಿ ವಾಸನೆ ಹಸುಗಳ ಜೊತೆ ಇದ್ದಾಗ ಯಾವಾಗ ನೀವು ಹಸುವಿನ ಚಾಕರಿಯನ್ನು ಮಾಡ್ತೀರಿ ನಿಮಗೆ ಯಾವುದೇ ರೀತಿ ಯೋಚನೆಗಳೇ ಬರಲ್ಲ, ಮೆಂಟಲ್ ಪ್ರೆಷರೇ ಬರಲ್ಲ, ಅವನು ಹಿಂಗಂದ ಅವನಂಗಂದ ಯೋಚನೆ ಬರಲ್ಲ. ಹಸುಗಳಲ್ಲಿ ನೀವು ತನ್ಮಯರಾಗ್ಬಿಟ್ಟಿರ್ತೀರಿ. ಮೆಂಟಲ್ ಪ್ರೆಷರು ಹೋತು, ಟೆನ್ಷನ್ನು ಹೋತು, ದೇಹಕ್ಕೆ ಶ್ರಮನೂ ಸಿಕ್ತು, ದೇಹವನ್ನು ದಂಡಿಸಿದ್ರಿ, ಎಕ್ಸಸೈಸು ಆಯ್ತು, ಒಳ್ಳೆಯ ಹಾಲು ಸಿಕ್ತು, ಒಳ್ಳೆಯ ಗೋಮೂತ್ರನೂ ಸಿಕ್ತು, ಹಸು ಉಸಿರಾಡಿ ಬಿಟ್ಟಿರುವಂತಹ ಗಾಳಿ ಸಿಕ್ತು. ಅದು ಔಷಧಿ ಗುಣ ಇದೆ ಅಂತ ನಂಗೆ ಗೊತ್ತಿಲ್ಲ, ಅದು ಹೆಂಗೆ ಹೇಳ್ತಾರೋ. ಸಗಣಿ ಮೈಗೆಲ್ಲ ಹಚ್ಕೊಂಡ್ರಿ, ಕ್ರಿಮಿ ಗುಣ. ಓವರಾಲ್ ಟೋಟಲ್ ಕಂಪ್ಲೀಟ್ ಹೆಲ್ತ್ ಹಸುಗಳನ್ನು ಸಾಕಿದಾಗ. ಈ ರೀತಿ ಡಯಾಬಿಟಿಸ್ ಇರೋಂಥವರಿಗೆ ಚಿಕಿತ್ಸೆಯನ್ನು ಹೇಳಲಾಗಿದೆ. ಸರಿ ಸರ್, ನೀವು ಹೇಳಿದ್ದೆಲ್ಲ ಸರಿ, ಒಪ್ಕೊಂತೀವಿ. ನಾವಿರೋದು ಬೆಂಗಳೂರಲ್ಲಿ, ನಾನಿರೋದು ಬಾಂಬೆನಲ್ಲಿ, ನನ್ನ ಮನೆ ಇರೋದು ಅಪಾರ್ಟ್ಮೆಂಟಲ್ಲಿ 14ನೇ ಅಂತಸ್ತಲ್ಲಿ, ನಾನು ಹಸು ಕಟ್ಕೊಂಡ್ಲ ಅಲ್ಲಿ ಅಂತ ನಿಮ್ಮ ಪ್ರಶ್ನೆ. ಅಂಥವರು ಸಾಧ್ಯವಾದಷ್ಟು ದೇಹವನ್ನು ದಂಡಿಸಿ, ದೇಹವನ್ನು ಬಿಸಿಲಿಗೆ ಒಡ್ಡಿ, ಜಂಕ್ ಫುಡ್ಸನ್ನು ಅವಾಯ್ಡ್ ಮಾಡಿರಿ. ಕೆಲವೊಂದು ಎಕ್ಸಸೈಸ್ಗಳು ನಿಮಗೋಸ್ಕರ ರೂಪುಗೊಂಡಿರೋಂಥದ್ದು. ಎಸ್ಪೆಷಲಿ ಚಕ್ರಾಸನ ಹೆಂಗೆ ಅಂತಂದು ತೋರಿಸ್ತಾರೆ ವಿಡಿಯೋನಲ್ಲಿ. ಆ ಚಕ್ರಾಸನವನ್ನು 3 ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಸತತವಾಗಿ ಮಾಡ್ತಾ ಬಂದಿದ್ದೆ. ಆದಲ್ಲಿ ಅದರ ಜೊತೆಗೆ ಮೆಂತ್ಯ ಕಾಳನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು ದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಮಜ್ಜಿಗೆ ಜೊತೆ ಊಟ ತಿಂಡಿಗಿಂತ ಮುಂಚೆ ಸತತವಾಗಿ ವರ್ಷಾನುವರ್ಷಗಟ್ಟಲೆ ತಗೊಳ್ತಾ ಬಂದರೆ ಶುಗರ್ ಕಾಯಿಲೆ ಕಂಟ್ರೋಲಿಗೆ ಬರ್ತಾ ಬರುತ್ತೆ. ನೀವು ಹೇಳಿದಿರಿ ಫಾಲೋ ಮಾಡ್ತೇವೆ, ಶುಗರ್ ಮಾತ್ರೆ ನಿಲ್ಲಿಸಿಬಿಡ್ಲಾ? ತಪ್ಪು. ಶುಗರ್ ಮಾತ್ರೆಗಳನ್ನು ಬೇರೆ ಪದ್ಧತಿಯಲ್ಲಿ ತಗೊಳ್ತಾ ಇರೋಂಥವನ್ನ ಸಡನ್ನಾಗಿ ನಿಲ್ಲಿಸಬಾರದು. ಇವುಗಳನ್ನೆಲ್ಲ ಆಚರಣೆಗೆ ತಂದ್ಕೊಂಡು ಕಂಟ್ರೋಲಿಗೆ ಬಂದಂಗೆ ನಿಮ್ಮ ವೈದ್ಯರ ಸಲಹೆ ಮೇರೆಗೆ ಅದನ್ನು ಕಡಿಮೆ ಮಾಡ್ತಾ ಬರ್ಬೋದು. ಬಟ್ ಇವನ್ನೆಲ್ಲವನ್ನು ಔಷಧಿಗಳನ್ನು ಹೆಚ್ಚು ಕಡಿಮೆ ಮಾಡೋಂಥದ್ದನ್ನು ನೀವು ನಿಮ್ಮಷ್ಟಕ್ಕೆ ಮಾಡುವುದು ತಪ್ಪು. ವೈದ್ಯರ ಒಂದು ಅಬ್ಸರ್ವೇಷನಲ್ಲಿ ಮಾಡ್ಕೊಂಡಿದ್ದೆ ಆದಲ್ಲಿ ಶುಗರಿಗೆ ಸೂಕ್ತವಾದಂತಹ ಚಿಕಿತ್ಸೆ ಇದು ಆಗ್ತದೆ. ಅದ್ರ ಜೊತೆಗೆ ಆಯುರ್ವೇದದಲ್ಲೂ ಕೂಡ ಶುಗರಿಗೆ ಹಲವಾರು ಔಷಧಿಗಳು, ಕಲ್ಪಗಳು, ವಟಿಗಳು, ಕಷಾಯಗಳು ಲಭ್ಯ. ವೈದ್ಯರನ್ನು ಸಂಪರ್ಕಿಸಬೇಕು, ಶುಗರಿಗೆ ಚಿಕಿತ್ಸೆಯನ್ನು ಪಡ್ಕೋಬಹುದು. ಶುಗರ್ ಕಾಯಿಲೆ ಅಸಾಧ್ಯ ಕಾಯಿಲೆ ಅಲ್ಲ. ನಾನು ಹೇಳ್ತೇನೆ, ಸುಲಭ ಸಾಧ್ಯ ಕಾಯಿಲೆ, ಕಷ್ಟ ಸಾಧ್ಯ, ಯಾಪ್ಯ ಮತ್ತು ಅಸಾಧ್ಯ ಅಂತೇಳಿ 4 ವಿಧವಾಗಿ ಕಾಯಿಲೆಗಳನ್ನು ವಿಂಗಡಿಸಲಾಗಿದೆ. ಸುಲಭ ಸಾಧ್ಯ, ಈಸಿಯಾಗಿ ಕ್ಯೂರ್ ಮಾಡೋಂಥದ್ದು. ಕಷ್ಟ ಸಾಧ್ಯ, ಕಷ್ಟಪಟ್ಟು ವಾಸಿ ಮಾಡೋಂಥದ್ದು. ಯಾಪ್ಯ, ಮೇಂಟೈನೇಬಲ್, ಕಂಟ್ರೋಲೆಬಲ್. ಅಸಾಧ್ಯ, ಕ್ಯೂರ್ ಮಾಡೋಕ್ಕಾಗಲ್ಲ. ಶುಗರ್ ಕಾಯಿಲೆ 1 ವರ್ಷ ಆಗಿತ್ತು ಇನ್ನು ಬಂದು ಅಂತಂದರೆ ಕಷ್ಟ ಸಾಧ್ಯ, ಕಷ್ಟಪಟ್ಟು ವಾಸಿ ಮಾಡ್ಬೋದು. ಅಂದರೆ ಯಾವಾಗ 1 ವರ್ಷದ ಒಳಗಿದ್ದರೆ, 1 ವರ್ಷಕ್ಕಿಂತ ಜಾಸ್ತಿ ಆಗಿತ್ತು ಅಂತಂದರೆ ಯಾಪ್ಯ, ಮೇಂಟೈನೇಬಲ್. ಇದು ಅಸಾಧ್ಯ ಅಲ್ಲ, ಸುಲಭ ಸಾಧ್ಯನೂ ಅಲ್ಲ.
ಇದನ್ನು ತಿಳ್ಕೊಳ್ಳಿ, ಹತ್ತಿರದ ಆಯುರ್ವೇದ ವೈದ್ಯರ ಹತ್ರ ಹೋಗಿ ಚಿಕಿತ್ಸೆಯನ್ನು ಪಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.